ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಟೂ ವೀಲರ್ ಅಲ್ಲಿ ಓಡಾಡಬಹುದಾ? ಅಥವಾ ಇವಾಗ ಇನ್ನೊಂದು ಕಾಮನ್ ಕ್ವೆಶ್ಚನ್ ಕೇಳ್ತಿರ್ತಾರೆ, IVF ಇನ್ನೇನ್ ರೆಡಿ ಆಗ್ಬೇಕು, IVF ಬೇಕಾಗತ್ತೆ ಅಂತ ಹೇಳುವಾಗ ಅವ್ರು ಆಫೀಸ್ಗೆಲ್ಲ ಹೋಗ್ತಿರ್ತಾರೆ. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಬರುತ್ತೆ. ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಟೂ ವೀಲರ್ ಅಲ್ಲಿ ಓಡಾಡಬಹುದಾ? ಅಥವಾ ಬಂಪಿ ರೋಡ್ಸ್ ಅಂದ್ರೆ ತುಂಬಾ ರೋಡ್ ಅಲ್ಲಿ ಹಳ್ಳ ದಿಣ್ಣಗಳೆಲ್ಲ ಇದಾವೆ, ಅಲ್ಲಿ ಟೂ ವೀಲರ್ ರೈಡ್ ಮಾಡ್ಬೋದಾ? ಇದೆಲ್ಲ ಫಸ್ಟೇನೆ ಕೇಳಿಟ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಆಫೀಸಲ್ಲಿ ರಜೆಗಳು ಬೇಕಾ ಅಥವಾ ಅವ್ರು ಬೆಡ್ ರೆಸ್ಟ್ ಮಾಡ್ಬೇಕಂತ. ಸೊ ಇದು ಒಂದು ಕಾಮನ್ ಮಿತ್. ಅಂದ್ರೆ ಇದ್ರಲ್ಲಿ ತುಂಬಾ ಮಿಸ್ಕನ್ಸೆಪ್ಷನ್ ಇದೆ. ಏನು ಅಂದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಓಡಾಡಬಾರ್ದು, ಟೂ ವೀಲರ್ ರೈಡ್ ಮಾಡಬಾರ್ದು, ಆ ಥರ ಎಲ್ಲ ಏನಿಲ್ಲ. ಇವಾಗ ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಆರಾಮಾಗಿ ನೀವು ಓಡಾಡ್ಬೋದು, ರುಟೀನ್ ಆಕ್ಟಿವಿಟಿಗಳೆಲ್ಲ ಮಾಡ್ಕೋಬಹುದು. ಟೂ ವೀಲರ್ ಕೂಡ ಸೇಫ್ ಆಗಿ, ಸ್ಲೋ ಆಗಿ, ಹುಷಾರಾಗಿ, ಕೇರ್ಫುಲ್ ಆಗಿ ಓಡಾಡಿಸ್ಬೋದು. ಬಂಪಿ ರೋಡಲ್ಲಿ ಪರ್ಸೆ ಬಂಪಿ ರೋಡಲ್ಲಿ ಓಡಾಡೋದ್ರಿಂದಾನೇ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಇರೋದಿಲ್ಲ. ನೀವು ಕೇರ್ಫುಲ್ ಆಗಿ, ಹುಷಾರಾಗಿ, ಸ್ಲೋ ಆಗಿ ಓಡಿಸಿದ್ರೆ ಟೂ ವೀಲರ್ನು ಕೂಡ ಓಡಿಸ್ಬೋದು, ತೊಂದರೆ ಇಲ್ಲ. ಆಬ್ಸಲ್ಯೂಟ್ ಬೆಡ್ ರೆಸ್ಟ್ ಏನು ಇಂಡಿಕೇಟೆಡ್ ಇರೋದಿಲ್ಲ. ಯಾಕಂದ್ರೆ ಎಂಬ್ರಿಯೋ ಅನ್ನೋದು ಭ್ರೂಣ ಅಂತ ಏನು ಹೇಳ್ತೀವಲ್ಲ, ಅದನ್ನ ಗರ್ಭಕೋಶದಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ಅದು ಅಷ್ಟು ಈಸಿಯಾಗಿ ಫಾಲೋಟ್ ಆಗಲ್ಲ. ಅಂದ್ರೆ ಅದಷ್ಟು ಈಸಿಯಾಗಿ ಬಿದ್ದುಬಿಡೋದಿಲ್ಲ. ಅದು ಕಂಪ್ಲೀಟ್ಲಿ ಸೇಫ್ ಆಗಿ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅದು ಯೂಶಲಿ ಇಂಪ್ಲಾಂಟೇಷನ್ ಆಗುತ್ತೆ, ಅದು ಬ್ಲಡ್ ಸರ್ಕ್ಯುಲೇಷನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಅದು ಈ ತರ ಎಲ್ಲ ಟೂ ವೀಲರ್ ಅಲ್ಲಿ ಓಡಾಡಿದ್ರೆ ಅಥವಾ ವಾಕಿಂಗ್ ಎಲ್ಲ ಮಾಡಿದ್ರೆ ಅದೇನು ಅಷ್ಟು ಈಸಿಯಾಗಿ ಫೇಲ್ಯೂರ್ ಆಗೋದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಕಾಷನ್ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಎಕ್ಸಾಸ್ಟಿವ್ ಟ್ರಾವೆಲ್ಗಳು, ಲಾಂಗ್ ಜರ್ನಿಗಳೆಲ್ಲ ಮಾಡಕ್ ಹೋಗ್ಬೇಡಿ. ತುಂಬಾ ಸ್ಟ್ರೆಸ್ ತಗೊಳಕ್ ಹೋಗ್ಬೇಡಿ. ಅನ್ನೆಸೆಸರಿ ಜರ್ನಿಗಳು, ಟ್ರಿಪ್ಗಳು, ಟ್ರೆಕ್ಕಿಂಗ್ಗಳು, ವೆಕೇಶನ್ಸ್ಗಳೆಲ್ಲ ಜಾಸ್ತಿ ಪ್ಲಾನ್ ಮಾಡಕ್ ಹೋಗ್ಬೇಡಿ. ಬಟ್ ಡೆಫಿನೆಟ್ಲಿ ನಿಮ್ದು ರುಟೀನ್ ಆಕ್ಟಿವಿಟಿನ ತುಂಬಾ ಸ್ಲೋ ಆಗಿ, ಕೇರ್ಫುಲ್ ಆಗಿ ಡೆಫಿನೆಟ್ಲಿ ಮಾಡ್ಕೊಳ್ಬಹುದು. ಯಾವಾಗಲೂ ರೆಸ್ಟ್, ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ರೆಸ್ಟ್ ಬೇಕಾಗಿರೋದು, ಜಾಸ್ತಿ ರೆಸ್ಟ್ ಬೇಕಾಗಿರೋದು ನಿಮ್ಮ ಮೈಂಡ್ಗೆ, ಬಾಡಿಗಲ್ಲ. ಸೊ ಬಿ ಪೀಸ್ಫುಲ್. ಥ್ಯಾಂಕ್ ಯು.